ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇದು ಬ್ಯಾಚುಲರ್ಸ್ ಚಿಕನ್ ಅಂತೇಳಿ ನಾವು ನೇಮ್ ಇಟ್ಕೊಳ್ತಾ ಇದ್ದೀವಿ. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಮಾಡ್ತಾ ಇದ್ದೀವಿ ನಾವು ಬ್ಯಾಚುಲರ್ ಚಿಕನ್ ಅಂತೇಳಿ. ಇದು ನಮ್ಮ ರೆಸಿಪಿ, ನಮಗೆ ಬಂದಾಗ ಮಾಡೋದೇ ನಮ್ಮ ರೆಸಿಪಿ, ಬ್ಯಾಚುಲರ್ ಚಿಕನ್ ರೆಸಿಪಿ ಅಷ್ಟೇ. ಚಿಕನ್ ಇದೆ ಅಲ್ಲಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊತಾ ಇದ್ದೀವಿ. ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಈಗ. ಈರುಳ್ಳಿ, ಚಿಕನ್ನು, ನೆಕ್ಸ್ಟು ಟೊಮೊಟೊ 2, ಕೊತ್ತಂಬರಿ ಇಷ್ಟು ರೆಡಿ ಮಾಡಿ ಆಮೇಲೆ ನೆಕ್ಸ್ಟ್ ಹೇಳ್ತೀವಿ ರೆಸಿಪಿ ಹೆಂಗೆ ಮಾಡ್ತೀವಿ ನೋಡಿ. ನೀರು ಕಾಯ್ದಿದ್ದಾವೆ, ಮಾಡ್ತಾ ಇದ್ದಾವೆ, ಅದಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ ಈಗ. ಅನ್ನ, ಚಿಕನ್ ಸಾಂಬಾರ್ ಮಾಡ್ತೀವಿ ಲಾಸ್ಟಲ್ಲಿ. ಫೈನಲಿ ನಾವು ಕರೆಕ್ಟಾಗಿ ಏನೋ ಮಾಡಲಿಲ್ಲ ಅಂದರೆ ನೀವು ಯಾವ ಥರ ಮಾಡ್ಬೇಕಂತ ಹೇಳಿ ಸ್ವಲ್ಪ ಕಮೆಂಟ್ ಸೆಕ್ಷನಾಗ ಸ್ವಲ್ಪ ತಿಳಿಸ್ಕೊಡ್ರಿ. ಈರುಳ್ಳಿ ಹಾಕ್ತಾ ಇದ್ದೀನಿ, ಎಣ್ಣೆ ಸಿಡಿತಾ ಐತೆ ಇಲ್ಲ ನೋಡಿ. ನೆಕ್ಸ್ಟ್ ಆಮೇಲೆ ಫ್ರೈ ಮಾಡ್ತಾ ಇದ್ದೀನಿ. ನಂಗೆ ಅನ್ಸುತ್ತೆ ಈರುಳ್ಳಿ ಎಣ್ಣೆ ಜಾಸ್ತಿ ಆಗಿದೆ ಅಂತ. ಸೈಲೆಂಟ್ ನೋಡು, ಸ್ವಲ್ಪ ಫೋಕಸ್ ನೋಡು. ಎಣ್ಣೆ ಜಾಸ್ತಿ ಆಯ್ತಾ? ಹಂಗನ್ಸಿ ಮಟ್ಕೇನಿಲ್ಲ, ರೋಸ್ಟ್ ಆಗೋಗಿ ಸರೋಗುತ್ತೆ ಅನಿಸುತ್ತೆ. ಎಣ್ಣೆಯಿಂದಲೇ ಟೊಮೊಟೊ ಹಾಕ್ಬೇಕಾ? ಸೀನಿಯರ್ ಕುಕ್ ರೆಡ್ ಕುಕ್ ಅವ್ರನ್ನ ಒಂದು ಸ್ವಲ್ಪ ತೋರ್ಸಪ್ಪ. ಇವರು ಹೊಸ ಮೆಂಬರು, ಭೀಮಣ್ಣ ಕೋಗಿಲೆ ಅಂತ. ಎಕ್ಸ್ ಕಂಟೆಸ್ಟೆಂಟ್ ಸ್ಮಾರ್ಟ್ಸ್ ಅಂತು. ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಜೊತೆಗೆ ಹಂಗೆ ಮೆಣಸಿನ್ಕಾಯಿನೂ ಹಾಕ್ಬಿಟ್ಟೆ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ. ಹೊಟ್ಟೆ ಸೀತೈತೆ, ಟೈಮ್ ಆಲ್ರೆಡಿ ಆಗೋಗ್ಬಿಟ್ಟೈತೆ. ಎಷ್ಟು ಬೇಗ ಆಗ್ತೈತೆ ಅಂತ ಕಾಯ್ತಾ ಇದ್ದೀವಿ. ಮ್ಯಾಕ ನಾಚ್ಕೊಂತ ನೋಡಿ ಗೈಸ್. ಇವನೊಂಥರ ಗ್ರೇಟು. ಈಗಿನ ಕಾಲದಾಗೂ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಏನು ಯೂಸ್ ಮಾಡ್ದಿರೋ ಥರ ನೋವಿದೆ, ಆಕ್ರೋಶ ಇದೆ. ಈಗಲೂ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ ಇವೊಂದು. ಮಾಡ್ರನ್ ಯುಗದಾಗೆ ಇವನಂತ ಗ್ರೇಟ್ ಪರ್ಸನ್ ನೋಡಿದೆ ಅನಿಸ್ತೈತೆ. ಯಾಕೋ ಅವ್ನು ನೋಡ್ತಾ ಇದ್ರೆ. ಚೆನ್ನಾಗಿ ರೋಸ್ಟ್ ಆದಮೇಲೆ ಚಿಕನ್ ಹಾಕೊಳ್ತೀವಿ. ಇನ್ನೂ ರೋಸ್ಟ್ ಆಗ್ತಾ ಇದೆ, ಸ್ವಲ್ಪ ಸ್ಲೋ, ಯಾಕೆಂದರೆ ಇದು ಎಲೆಕ್ಟ್ರಿಕ್ ಸ್ಟವ್ ಆದ್ದರಿಂದ ಸ್ವಲ್ಪ ಸ್ಲೋ ಇದೆ. ಹಾಂ, ಚಟಪಟ ಚಟಪಟ ಅಂತ ಇದೆ ಅಂತೆ. ಯಾಕೆ ಏನಾಗೋಗ್ತೈತೆ? ಹೊಂದ್ಕೊಂಡ್ಲಿ ರಜೆ, ಹೊಟ್ಟೆ ಸಿತೈತೆ, ಬೇಗ ತಿನ್ಬೇಕು. ಎಣ್ಣೆ ಜಾಸ್ತಿ ಆಗೈತೆ ಭೀಮಣ್ಣ. ಇವಾಗ ಚಿಕನ್ ಆಗೋ ಅಷ್ಟೊತ್ತಿಗೆ ಚಿಕನ್ ಇವಾಗ ರೋಸ್ಟ್ ಮಾಡಕ್ಕೆ ಇಕ್ತೀನಿ. ನೀನೇನಾದ್ರು ಇವಾಗ ಒಂದು ಟಾಸ್ಕು ನಿಂಗೆ, ಇಲ್ಲ ಸಾಂಗ್ ಆಡಬೇಕು, ಇಲ್ಲ ನೀನೊಬ್ಬ ಟೀಚರ್ ಅಲ್ಲ, ಇಲ್ಲ ನೀನು ಟೀಚರ್ ಅಲ್ಲ. ಇವಾಗ ನಾವು ನೀನು ಸ್ಟೂಡೆಂಟ್ ಅನ್ಕೋ, ನಾವು ಉದ್ಧಾರ ಆಗೋಕ್ಕೇನಾದ್ರು ಒಂದು ಮೋಟಿವೇಶನ್ ಡೈಲಾಗ್ ಹೇಳು. ಹಾಂ, ಏನು ಮಾಡ್ತೀವಿ ಇವಾಗ? ನಿಮ್ಮ ಫಸ್ಟ್ ಅದನ್ನ ಹೇಳು. ಮೋಟಿವೇಶನ್ ಸ್ಪೀಚ್ ಹೇಳೋಣ. ಮೋಟಿವೇಶನ್ ಸ್ಪೀಚ್ ಟು ಸಾಂಗಾ? ವಿತ್ ಸಾಂಗ್. ಹಾಂ, ಯಾವ ಸಾಂಗು? ಹಾರಿ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿ. ಎಣ್ಣೆ ಚಿಕನ್ ಹಾಕ್ತೀಯಾ? ಅಯ್ಯೋ ಅಣ್ಣ ಲವ್ ಮೂಡಾಗಿ ಏನೇನೋ ಮಾಡ್ತಾನೆ. ಆಯ್ತು, ಇವಾಗ ಸಾಂಗ್ ಆಡ್ತಿ. ಹಾಂ, ಇವಾಗ ಒಂದು ಟಾಸ್ಕ್ ನಿಂಗೆ. ಸಾಂಗ್ ಆಡೋದು ಬಿಡು. ಟಾಸ್ಕ್ ಏನು ಗೊತ್ತಾ? ಸಾಂಗ್ ಆಡೋದು ಹೆಂಗಿರೋ ನೀನು ಆಡ್ತೀಯ. ಸೊ ಸಾಂಗ್ ಹೆಂಗಿರೋ ಆಡ್ತೀಯಲ್ಲ ನೀನು. ಅದಕ್ಕೆ ನಿನಗೆ ಸಾಂಗ್ ಆಡೋದಕ್ಕೆ ನಿನಗೆ ಆಪ್ಷನ್ ಇಲ್ಲ.
ಸಾಂಗ್ ಆಡೋದು ನಿನಗೆ ಎಕ್ಸ್ಟ್ರಾ ಅಂದರೆ ಏನಂತಾರೆ ಅದನ್ನು? ಹೆಚ್ಚು ಬಹು ಆಯ್ಕೆ. ಹಾಂ, ಬಹು ಆಯ್ಕೆ ನಿಮಗೆ. ಮಲ್ಟಿಪಲ್. ಹಾಂ, ಮಲ್ಟಿಪಲ್ ಚಾಯ್ಸ್ ಇದ್ದಂಗೆ. ಸಾಂಗ್ ಆಡೋದು ಬಿಟ್ಟು ಬೇರೆ ಮಾಡು. ಇವಾಗ ನೀನು ಕೊಡ್ತಾ ಇರೋ ಟ್ರೀಟ್ ಥರ ನೆಕ್ಸ್ಟ್ ನಾವು ಕೊಡ್ತೀವಿ. ಗೈಸ್, ಇವತ್ತು ಮಾಡ್ತಾ ಇರೋ ಈ ಚಿಕನ್ನು ಎಲ್ಲ ಇದಕ್ಕೆ ಸ್ಪಾನ್ಸರ್ ಇವರೇ, ಭೀಮು ಕೋಗಿಲೆ ಅಂತ. ಯಾಕಂದರೆ ಇವರು ಟೆಟ್ಟಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ, ಅದರಿಂದ ಸೊ ಎಲ್ಲ ಇವತ್ತು ಟ್ರೀಟು. ಅದಕ್ಕೆ ಇವಾಗ ಇವತ್ತಿನ ಟಾಸ್ಕ್ ನಾವೇ ಕೊಡ್ತೀವಿ. ನೆಕ್ಸ್ಟ್ ಟಾಸ್ಕ್ ಏನು ಮಾಡಬೇಕಂತ ನೀವು ಕಮೆಂಟಲ್ಲಿ ತಿಳಿಸ್ಕೊಡ್ರಿ. ನೆಕ್ಸ್ಟ್ ಟಾಸ್ಕ್ನ ನಾವು ಅವ್ರ ಜೊತೆ ಮಾಡ್ತೀವಿ. ಗೈಸ್, ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ, ಎಲ್ಲ ಈರುಳ್ಳಿ ಎಲ್ಲ ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋ ಫೀಲು. ನೋಡೋಣ, ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಚಿಕನ್ ಸಾಂಬಾರು ಆಗೋ ಮಧ್ಯೆ ಒಂದು ನಮ್ಮ ಸಾಹಿತ್ಯಕಾರಿ ಭೀಮು ಕೋಗಿಲೆ ಅವ್ರಿಂದ ಸ್ವಲ್ಪ ಟಾಸ್ಕು ಅದು ಇದು ಮಾಡೋಣ. ಸ್ವಲ್ಪ ಅವರೇ ಸ್ವಂತ ಸಾಹಿತ್ಯ ಏನಾದ್ರು ಬರೆಸಿ ಆಡಿಸೋದು ಆ ಥರ ಏನಾದರೂ ಮಾಡೋಣ. ಇವಾಗ ಸದ್ಯಕ್ಕೆ ಎಲ್ಲ ಚಿಕನ್ ಹಾಕಿದೆ, ರೋಸ್ಟ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಡೋದಷ್ಟೇ. ಹಾಗೆ ಮಸಾಲೆನೇ ಇವಾಗ ಹಾಕ್ಬಿಡ್ತೀನಿ ನೋಡಿ. ಜಾಸ್ತಿ ಏನು ಮಸಾಲೆ ಹಾಕಲ್ಲ, ಎಲ್ಲ ನಾವು ರೆಡಿಮೇಡ್ ಮಸಾಲಾನೇ, ಹೋಮ್ ಮೇಡ್ ಮಸಾಲ ಏನಿಲ್ಲ ಇಲ್ಲಿ. ಯಾಕೆಂದರೆ ಇಲ್ಲಿ ಯಾವೂ ಅವೈಲೇಬಲ್ ಇಲ್ಲ ಹೋಮ್ ಮೇಡ್ ಮಸಾಲೆ. ಖಾರದ ಪುಡಿ ಹಾಕ್ತೆ. ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ನೋಡ್ತೀವಿ, ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಎಲ್ಲ ರೆಡಿಮೇಡ್ ಪಾಕೆಟ್ನಾಗಿರೋವೇ. 1.5 kg ಚಿಕನ್ ಇದೆ, ಅದಕ್ಕೆ ಇವಾಗ 1 ಪ್ಯಾಕೆಟ್ ಹಾಕೊಂಡಿದ್ದೀವಿ ನಾವು. 1 kg ಒಂದು ಪ್ಯಾಕೆಟು ಚಿಕನ್ ಮಸಾಲ, 1 ಪ್ಯಾಕೆಟ್ ಗರಂ ಮಸಾಲ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಓ ಕೂಲ್ ಕೂಲ್, ಫುಲ್ ಘಾಟ್ ಘಾಟ್. ಬತ್ತನೇ ಇಲ್ಲ ಅದ್ರಾಗೆ. ನೀರು ಸ್ವಲ್ಪ ಹಾಕಿ ಬ್ರೋ. ಹಾಕೋಣ ಬ್ರೋ, ಇದ್ರಾಗಿರೋದೆಲ್ಲ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ನೀರು ಅದ್ರಾಗೆ ಬಿಟ್ಕೊಂತೈತೆ. ಇಲ್ಲಿ ಸ್ವಲ್ಪ ಹಾಕ್ಯೋ, ಸ್ವಲ್ಪ ನೀರು ಹಾಕೋ. ಮಸಾಲೆ ಆಚೆಗೆ ಹೋಗ್ಕೊಂಡು ಬೇಡಪ್ಪ. ನಾವೇನು ಎಕ್ಸ್ಪೀರಿಯನ್ಸ್ ಹೆಡ್ ಕುಕ್ ಅಲ್ಲ. ಎಟ್ಟಕ್ಕೆ ಹಾಕಿಲ್ಲ, ಎಡ್ಗೆಲ್ಲ ಎಗರಿಸ್ತಿರೋದು. ನೋ ಬ್ರೋ. ಸಾಕಾ? ಇವಾಗ ಯಾಕೆ ನೀರು ಹಾಕ್ತಾ ಇಲ್ಲ ಅಂದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಪೀಸ್ನಕ್ಕೆ ನೀರು ಹಾಕ್ರಿ ಇರಲಿ ಅಂತ. ಬೆರೆಯುತ್ತೆ ಬ್ರೋ. ಇಲ್ಲ, ಫಸ್ಟು ಉಪ್ಪು ಖಾರ ಎಲ್ಲ ಅದಕ್ಕೆ ಇಳಿಬೇಕು, ಆಮೇಲೆ ಹಾಕೋದು ನೀರು. ಒಂದೇ ಪ್ಯಾಕೆಟ್ ನಾನು ಕೊಯ್ದಿದ್ದು, ಇನ್ನೊಂದು ಅರ್ಧ ಹಾಕ್ತಾಯಿದ್ದೀನಿ ಇರಲಿ ಟೇಸ್ಟು ಅಂತ. ಗರಂ ಮಸಾಲ ಚಿನ್ಕತ್ಕಾದ್ರೆ ಇದ್ರಿ. ಓ ಕನ್ನಡ ಮಾತಾಡಮ್ಮ. ಏನಾಯ್ತು, ನನಗೆ ಆಫರ್ ಸಿಕ್ದಂಗೆ ಐತೆ. ಕಲರ್ ನೋಡ್ತಾ ಇರಿ, ಏನು ಅನ್ನಿಸ್ತೈತೆ ಹೇಳಿ ನಿಂಗೆ? ಮಸಾಲೆ ಜಾಸ್ತಿ ಆಗಿದೆ. ಬೆರ್ಸೋದೇನೋ ಹುಡುಗಿರ ಹತ್ರ ಬೆರ್ಸಿರಿ, ಇಷ್ಟ ಕೇಳಿ ಮಕ್ಕಳಾಗ ಒಬ್ರು. ಮಕ್ಕಳ ಬಗ್ಗೆ ಮಾತಾಡಬಾರ್ದು, ಮಕ್ಕಳು ಬೇಡ. ಏನಾಯ್ತು ಬ್ರೋ? ನೀರು ಒಯ್ದು ಇದಾಗಿದೆ ಎಲ್ಲ. ಇವಾಗ ಮಸಾಲೆ ಎಲ್ಲ ಕೂಡಿಸಿ ನೀರು ಒಯ್ದಿದೆ. ನೆಕ್ಸ್ಟ್ ಇವಾಗ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ. ಇವಾಗ ನಮ್ಮ ಸಾಹಿತ್ಯಕಾರಿ ಭೀಮು ಕೋಗಿಲೆ ಅವರಿಂದ, ಅವ್ರ ಸಾಹಿತ್ಯ ಬರೆದಿರೋದ್ರಿಂದ ಹಾಡು ಎಲ್ಲ ಬೇರೆ ಬೇರೆ ಟಾಸ್ಕ್ಗಳನ್ನ ಮಾಡ್ತೀವಿ. ಹೋಗಂಗಿಲ್ಲ ಬ್ರೋ. ಗೈಸ್, ಇವರು ಟೀಚರ್ ಹೌದು, ಹಾಗೆ ಒಂಥರ ಸಾಹಿತ್ಯ ಚೆನ್ನಾಗಿ ಹಾಡು ಬರೀತಾರೆ ಇವರು. ಏನು ಬರ್ದಿದ್ಯಾ ಅದನ್ನು ಹೇಳ್ಬೇಕಷ್ಟೇ, ಸರಿನಾ? ಯಾವುದೋ ಒಂದು ಹಾಡು ಬರ್ದಿದ್ದಾರೆ, ಒಂಥರ ಹಂಸಲೇಖನೇ ಹಿಂದೆ ಇಡ್ತಾರೆ. ನೆಕ್ಸ್ಟ್ ಇವರೇ ನೆಕ್ಸ್ಟ್ ಹಂಸಲೇಖ. ಇವಾಗ ಆಡ್ಬೇಕಷ್ಟೇ. ಏನ ಇವಾಗ ಬರ್ದಿದ್ಯಲ್ಲ ಯಾವುದೋ ಸಾಹಿತ್ಯ, ಅದನ್ನು ಹಾಡು. ನೀನು ಸುಮ್ಮನೆ ಆಡೋಣ.
ಬೇವಿನ ಭೀಮುನ್ನ ಮರಿಬೇಡ ಗೆಳತಿ, ಜೀವ ಇರುತ್ತಾನ ಹಗಲು ರಾತ್ರಿ ನಿನ್ನ ಚಿಂತೆಗ ಡ್ರೈವಿಂಗ್ ಮಾಡುತ್ತೇನೆ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಮಾನಸಿಕ ಮಾಡಿಕೊಂಡು ಕುಡ್ದ ಬರ್ತೇನ ನಿನ್ನ ಚಿಂತ್ಯಾಗ, ಎಷ್ಟ ಕುಡ್ದ ನಿನ್ನ ನೆನಪ ಕಾಡ್ತಾವ ಬೆಳತಾನ, ಭೀಮುಗ ಕಾಡ್ತಾವ ಬೆಳತಾನ. ಸುರಪುರ ಬಸ್ ಸ್ಟ್ಯಾಂಡ್ದಾಗ ಬಸ್ ಹಚ್ಚಿ ಬರುವಾಗ ನೀನ, ಬರುವಾಗ ಟಾಟಾ ಮಾಡಿ ನನಗ ಒಡದಲ್ಲೇ ಕಣ್ಣ, ಭೀಮುಗ ಒಡದಲ್ಲೇ ಕಣ್ಣ. ಲವರ್ ಬಾಯ್ ಚಾಟಿಂಗ್ ಆಗಿ ಬಿಸಿ. ನಾವು ಚಿಕನ್ ಮಾಡೋದ್ರಾಗ ಬಿಸಿ, ಅಣ್ಣವರು ಹಾಡು ಹೇಳೋದ್ರಾಗ ಬಿಸಿ. 90% ರೆಡಿ ಆಗಿದೆ. ಟೈಮ್ ಪಾಸ್ ಕತೆಗಳು ನೋಡ್ರಿ. ಚಿಕನ್ ಸಾಂಬಾರ್ ಹೇಗೈತೆ ರಿವ್ಯೂ ಹೇಳಪ್ಪ. ಸೂಪರ್, ಬೆಂಕಿ ಸ್ವಲ್ಪ ಖಾರ ಬೇಕಾಯ್ತು ಅಷ್ಟೇ, ಅದು ಬಿಟ್ರೆ ಬೇಟ್ರ್ ಸೂಪರ್. ನಿಂಗೆ ಖಾರ ಜಾಸ್ತಿ ತಿಂತೀಯ, ನೀನು ಹೇಳಮ್ಮನು. ಚಿಕನ್ ಸಾಂಬಾರ್ ಹೆಂಗೈತೆ? ಸಪ್ಪೆ ಆಗೈತೆ. ಸಪ್ಪೆ ಆಗೈತೆ. ಚೆನ್ನಾಗಿಲ್ಲ ಚೆನ್ನಾಗೈತೆ. ಚೆನ್ನಾಗೈತೆ, ಸಪ್ಪೆ ಆಗೈತೆ. 5ಗೆ ರೇಟಿಂಗ್ ಎಷ್ಟು ಕೊಡ್ತೀಯ? 5 ಹಾಂ, 3. ನಾನು ಮಾಡಿರೋ ಚಿಕನ್ಗೆ 5 ರೇಟಿಂಗ್ ಕೊಡ್ತಾನೆ, 3 ರೇಟಿಂಗ್ ಕೊಡ್ತಾನೆ 5ಗೆ. ನೀನು ಎಷ್ಟು ಕೊಡ್ತೀಯ? 4. ನೀನು ಹೇಳು ಸಂತು, ಚಿಕನ್ ಹೆಂಗೈತೆ ಅಂತ ರಿವ್ಯೂಗಳು. 5ಗೆ ಎಷ್ಟು ಕೊಡ್ತೀಯ ರೇಟಿಂಗು? ಚೆನ್ನಾಗೈತೆ. 5ಗೆ ಓಕೆ 3.8. 3.8. ನಾನು ಮಾಡಿರೋ ಚಿಕನ್ಗೆ 3.8. ನೋಡಿ, ನೆಕ್ಸ್ಟ್ ಏನು ಮಾಡಬೇಕು ಕಮೆಂಟ್ ಮಾಡಿ. ಚಿಕನ್ ಬಿರಿಯಾನಿ ಮಾಡಬೇಕಾ, ಮಟನ್ ಬಿರಿಯಾನಿ ಮಾಡಬೇಕಾ, ಮತ್ತು ಚಿಕನ್ ಫ್ರೈ ಮಾಡಬೇಕಾ, ತಂದೂರಿ ಚಿಕನ್ ಮಾಡಬೇಕಾ, ಏನು ಮಾಡಬೇಕು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನೆಕ್ಸ್ಟ್ ಅದನ್ನು ಮಾಡೋಣ.